हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मेतान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯ ಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ಎಂಬುದು ಅನಂತ ಸಂಖ್ಯಾವಾಚಿ. ಇವರೆಲ್ಲರೂ ಜೀವರಾದ್ರಿಂದ ಇದು ಜೀವ ಪ್ರಕರಣ ಎನಿಸಿದೆ. ಜೀವ ಪ್ರಕರಣದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ಜೀವಗಣ ಅನಂತ ಸಂಖ್ಯೆಯಲ್ಲಿದ್ದಾರೆ, ಪರಸ್ಪರ ಭಿನ್ನರಾಗಿದ್ದಾರೆ, ಹರಿಯ ಅನುಚರರಾಗಿದ್ದಾರೆ, ತಾರತಮ್ಯೋಪೇತವಾಗಿದ್ದಾರೆ. ಇದು ಜೀವರ ಲಕ್ಷಣ ಮತ್ತು ತಾರತಮ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರತಿಯೊಬ್ಬ ಜೀವರಿಗೂ ಕರ್ತೃತ್ವ ಎಂಬುದು ಇದೆ. ಕರ್ತೃತ್ವ ಅಂದರೆ ಏನು ಅಂದರೆ ಅವರ ಅನಾದಿಯಾದ ಕರ್ಮ, ತಾತ್ಕಾಲಿಕವಾದ ಪ್ರಯತ್ನ ಮತ್ತು ಜೀವರ ಯೋಗ್ಯತಾ ಸ್ವಭಾವ, ಇದನ್ನು 3 ಅನುಸರಿಸಿ ಇರ್ತಕ್ಕಂಥದ್ದು ಕರ್ತೃತ್ವ. ಕರ್ತೃತ್ವವನ್ನು ಇದು 3ರ ಜೊತೆಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಅದು ತಾರತಮ್ಯ ಜ್ಞಾನವನ್ನು ನಮಗೆ ತಿಳಿಸಿಕೊಡುತ್ತದೆ. ಈ ತಾರತಮ್ಯ ತಿಳಿಯೋಕ್ಕೋಸ್ಕರವಾಗಿ ಕರ್ತಾಶಾಸ್ತ್ರಾರ್ಥವತ್ವಾತ್ ಎಂಬುದು ಯಾವ ಜಗನ್ನಾಥಯತಿಗಳು ದೀಪಿಕಾ ಬ್ರಹ್ಮಸೂತ್ರ ಭಾಷ್ಯಕ್ಕೆ ದೀಪಿಕಾ ಎಂದು ಬರೆದಿದ್ದಾರೆ. ಅದರ ಚಿಂತೆಯ ಪ್ರಯತ್ನವನ್ನು ಮಾಡೋಣ. ಕರ್ತೃತ್ವಾಧಿಕರಣಂ ಈಶ್ವರಸ್ಯೇವ ಕರ್ತೃತ್ವ ಮುಕ್ತಂ ಯತ್ಕರ್ಮ ಕುರುತೆ ತದಾಪಿ ಸಂಬಂಧ್ಯತೆ ಬೃಹದಾರಣ್ಯಕ ಉಪನಿಷತ್ತಿಲಿ ಜೀವ ಸ್ವೋಪಲಭ್ಯತೆ ಅತ ಆಹ ಕರ್ತಾಶಾಸ್ತ್ರಾರ್ಥವತ್ವಾತ್ ಜೀವಸ್ಯ ಕರ್ತೃತ್ವ ಅಭಾವೇ ಶಾಸ್ತ್ರಸ್ಯ ಪ್ರಯೋಜಕತ್ವ ಅಪ್ರಾಪ್ತೇ ಜೀವೋಪಿ ಕರ್ತಃ. ಅತ್ರ ಅಧಿಕರಣೆ ಜೀವಕರ್ತೃತ್ವ ವಿಷಯ ಶ್ರುತಿ ವಿರೋಧ ಪರಿಹರತೆ. ಶ್ರುತಿ ವಿರೋಧಂ ಸಂಶಯ ಬೀಜಂ ದರ್ಶಯತಿ ಈಶ್ವರಸ್ಯ ಇತಿ. ಈ ಅಧಿಕರಣದಲ್ಲಿ ಶ್ರುತಿ ಅವಿರೋಧವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ವಿರೋಧ ಏನು ಕಂಡು ಬರುತ್ತೆ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ವಿರೋಧವಿಲ್ಲ ಎಂಬುದು. ಯಾವ ಶ್ರುತಿ? ಈಶ್ವರಸ್ಯ ನಾಣ್ಯಕರ್ತ ಇತ್ಯಾದಿ ಶ್ರುತೌ ಅನ್ಯನಿಷೇಧಾದಿ ಈಶ್ವರಸ್ಯೇವ ಕರ್ತೃತ್ವ ಉಪಸ್ಥಿತ್ಯ ಇತ್ಯರ್ಥಃ. ನಾಣ್ಯಕರ್ತ ಈಶ್ವರನೇ ಕರ್ತ ಎಂಬತಕ್ಕಂಥ ಶ್ರುತಿ ಬೇರಾರು ಕರ್ತರಲ್ಲ, ಕೇವಲ ಈಶ್ವರನೇ ಕರ್ತ ಎಂಬತಕ್ಕ ಅರ್ಥ ಬರುತ್ತದೆ. ಇತಿ ಶ್ರುತ್ಯ ಇತ್ಯರ್ಥಃ. ಜೀವಸ್ಯಾಪಿ ಉಪಲಭ್ಯತೆ ಪ್ರತೀಯತೆ ಕರ್ತೃತ್ವಂ ಇತ್ಯ ಅನುಷಂಗಃ. ಯಾದೃಶಂ ಕರ್ಮ ಕುರುತೆ ಜೀವಃ ತಾದೃಶ ಕರ್ಮಫಲಂ ಅಪಿ ಸಂಬಂಧ್ಯತೆ ಪ್ರಾಪ್ನೋತಿ ಇತಿ ವಾಜಸೇನಯ ಶ್ರುತ್ಯರ್ಥಃ. ಶ್ರುತೇಃ ಜೀವೈಕನಿಷ್ಠಾ ಯಜ್ಞಾಪನಾಯ ತದಿತಿ ಬಲವಾಕ್ಯ ಶೇಷಾಧಾರಣಂ ಈಶ್ವರಸ್ಯೇವ ಇತಿ ಸಾವಧಾರಣತೆಯ ಸಂಶಯಬೀಜೋಕ್ತಂ ಸ್ವಾತಂತ್ರ್ಯೇಣ ಪಾರತಂತ್ರ್ಯೇಣ ವಾಕ್ಯೇನಾಪಿ ರೂಪೇಣ ನ ಜೀವಃ ಕರ್ತ ಕಿಂ ತು ಈಶ್ವರ ಏವ ಇತಿ ಪೂರ್ವಪಕ್ಷೆ ಜೀವಕರ್ತೃತ್ವಾಭಾವಸ್ಯ ಶ್ರುತೌ ಇತ್ಯಾದಿಯುಕ್ತಂ ಇತಿ ಸೂಚಿತಃ. ಯೋಜನಾ ತು ಜೀವಕರ್ತಾ ಯತಃ ಶ್ರುತ್ಯಾದಿ ಈಶ್ವರಸ್ಯೇವ ಕರ್ತೃತ್ವ ಮುಕ್ತಂ ನ ಚ ಅನ್ಯತ್ರಾಪಿ ಯತ್
इति श्रुतिः वाच्यं यथा ईश्वरस्यैव कर्तृत्वमुक्तम् इतरव्यपदेशादिच्छादौ अनन्ययोगेन समर्पितं तथा च फलवत्सुचापेक्षं संयुक्तिकश्रुतेः प्राबल्यात् अनया अन्यथा बाधा इति ಭಾವ इति ಒಂದು ಶ್ರುತಿಯಲ್ಲಿ ನಾಣ್ಯಕರ್ತ ಈಶ್ವರನಿಕರ್ತ ಅಂತ ಹೇಳಿದರೆ ಇನ್ನೊಂದು ಶ್ರುತಿಯಲ್ಲಿ ಯಾವ ಕರ್ಮವನ್ನು ಯಾರು ಮಾಡುತ್ತಾರೋ ಅದರಿಂದ ಫಲವನ್ನು ಹೊಂದುತ್ತಾರೆ ಎಂಬುದು ಇರುವುದರಿಂದ ಆ ಫಲ ಬೇಕಾಗಿರುವುದು ಈಶ್ವರನಿಗೆ ಅಲ್ಲ, ಜೀವರಿಗೆ ಮಾತ್ರ, ಜಡಕ್ಕೂ ಅಲ್ಲ. ಆದ್ದರಿಂದ ಫಲ ಸಂಬೋಧನೆ ಮತ್ತು ಕರ್ಮದ ಸಂಬೋಧನೆಯಿಂದ ಅದು ಜೀವರಿಗೆ ಅನ್ವಯಿಸುತ್ತದೆ ಎಂಬುದನ್ನು ತಿಳಿಯಬೇಕು ಎಂಬುದನ್ನು ಸಾಧಿಸುತ್ತಾರೆ. ಏವಂ ಪ್ರಾಪ್ತಿಯ ಸಿದ್ಧಾಂತೇನ ಸೂತ್ರಮುತ್ತರ್ಯವ್ಯಾಚಷ್ಟ್ಯಾತ ಇತಿ ಕರ್ತೃತ್ವಭಾವ ಇತಿ ಕರ್ತೃತ್ವ ಸಾಮಾನ್ಯ ಭಾವ ಇತ್ಯರ್ಥಃ ಶಾಸ್ತ್ರಸ್ಯ ಯಜೇತ ಸ್ವರ್ಗಕಾಮಃ ಬ್ರಹ್ಮಣೋ ನ ಹಂತವ್ಯಃ ಇತ್ಯಾದಿ ವಿಧಿನಿಷೇಧ ರೂಪ ಶಾಸ್ತ್ರಸ್ಯ ಇತ್ಯರ್ಥಃ ಅಪ್ರಯೋಜಕತ್ವ ಇತಿ ಪ್ರಯೋಜಕತ್ವೇನ ಪುರುಷಃ ಶಾಸ್ತ್ರೇ ಇತಿ ವ್ಯುತ್ಪತ್ತ್ಯ ಪ್ರಯೋಜನಂ ತತೋ ಬಹುರ್ವಿಃ ತಥಾ ಚ ವೈಯರ್ಥಪ್ರಸಂಗಾದಿತ್ಯರ್ಥಃ ನ ಹಿ ಕರ್ತಾರಂ ಅಂತರೇಣ ಅಪಿ ಅರಣ್ಯರೋಧನ ಶಾಸ್ತ್ರಸ್ಯ ಸಾರ್ಥಕ್ಯಂ ಭವತಿ ಇತಿ ಭಾವಃ ಅನೇನ ಜೀವಸ್ಯ ಕರ್ತೃತ್ವಾಂಗೀಕಾರ ಏವ ಶಾಸ್ತ್ರಾರ್ಥವತ್ವಾತ್ ಶಾಸ್ತ್ರಸ್ಯ ಅರ್ಥವತ್ವಾತ್ ಇತ್ಯಾದಿ ಸಿದ್ಧೇಹೇ. ವೇದಶಾಸ್ತ್ರಗಳು ಕರ್ಮವನ್ನು ಹೇಳ್ತಕ್ಕಂಥದ್ದು ಜೀವನಿಗೆ ಅದನ್ನು ಒಪ್ಪದಿದ್ದರೆ ಸಕಲ ಶಾಸ್ತ್ರವು ಅರಣ್ಯರೋಧನವಂತೆ ಅದು ಅರ್ಥವಾಗುವುದಿಲ್ಲ, ಅರ್ಥವೇ ವೈಯರ್ಥವಾಗುತ್ತದೆ. ಅನ್ಯಥಾ ಸಿದ್ಧೇಯತಿ ಹೇತ್ವಂಶಃ ವಿಪಕ್ಷೆ ಹೇತುವಿಚ್ಛತಿ ಇತಿ ರೂಪ ಬಾಧಕೋಕ್ತಿ ಮುಖೇನ ವ್ಯಾಖ್ಯಾತಃ ಅನುವೃತ್ತಸ್ಯ ಚ ಇತ್ಯಸ್ಯಾರ್ಥ ಜೀವೋಪಿ ಇತಿ ಕರ್ತಾ ಕರ್ತೇವ न तो अकर्तांगीकारे इति शेषः अपि इत्येन सूत्रे अपि ಅರ್ಥಕಶಬ್ದಸ್ಯ ಅನುವೃತ್ತಿ ಸೂಚಿತ. ಆದ್ದರಿಂದ ಜೀವನು ಕರ್ತನಾಗಿರಲೇಬೇಕು, ಇಲ್ಲದಿದ್ದರೆ ಬೋಧಕವಾಗುವುದಿಲ್ಲ ಎಂಬತಕ್ಕಂಥ ಅನುಮಾನವನ್ನು ಸೂಚಿಸುತ್ತಾರೆ. ನನ್ನ ಜೀವಸ ಸ್ವತಃ ಕರ್ತೃತ್ವಾಭಾವೇಪಿ ಪರಗತ ಕರ್ತೃತ್ವೇ ಸ್ವೇಯತ್ವಾಗ್ರಹೋ ಅಸ್ತ್ಯೇವ ಅತಃ ಕಾಲ್ಪನಿಕಕರ್ತೃತ್ವವಕ್ತುಂ ಜೀವಂ ಪ್ರತಿ ವಿಧಿನಿಷೇಧಶಾಸ್ತ್ರಂ ಪ್ರವರ್ತತಂ ಇತ್ಯಾಶಂಕಃ ಪರಿಹರಿತು ಸೂತ್ರಂ ಉಪನ್ಯಾಸವ್ಯಾಚಷ್ಟೇ ವಿಹಾರಯತಿ. ಈ ಕರ್ತೃತ್ವವನ್ನು ಒಪ್ಪೋಣ, ಅದು ಕಾಲ್ಪನಿಕವಾಗಿರಲಿ, ಪರರು ಮಾಡಿದ ಕರ್ತೃತ್ವವನ್ನು ಒಪ್ಪೋಣ ಅಂತ ಹೇಳಿದರೆ ಈಶ್ವರನು ಕರ್ತನಾಗಲಿ, ಅದರ ಫಲ ಜೀವನಿಗೆ ಬರಲಿ ಎಂಬಂತೆ, ಮುಕ್ತರ ಕೆಲಸ ಮಾಡಲಿ, ಅದರ ಫಲ ಜೀವರಿಗೆ ಬರಲಿ ಎಂಬಂತೆ ಹೇಳಿದರೆ ಸಾಧ್ಯವೇನು? ಅದಕ್ಕೆ ವಿಹಾರ ಉಪದೇಶಾತ್ ಎಂಬ ಮುಂದಿನ ಸೂತ್ರ ಸ್ತ್ರೀಭಿವಾಯನವ ಜಾತಿಭಿವ ಅಜ್ಞಾತಿಭಿವ ಚಾಂದೋಗ್ಯ ಪರಿಷದಲ್ಲಿ ಮೋಕ್ಷದಲ್ಲಿ ಕರ್ತೃತ್ವವನ್ನು ಪ್ರದರ್ಶಿಸುವ ಮಾರ್ಗವನ್ನು ತಿಳಿಸಿದ್ದಾರೆ. ಇದರಿಂದ ನಾವು ತಿಳಿಬೇಕಾದು ಜೀವಕರ್ತ ಇತಿ ಅನುಯುಂಜತೆ ತತ್ವತ ಇತಿ ಶೇಷಾನೇನ ಸೂತ್ರೇಪಿ ಅನುವೃತ್ತಿ ಅತಿಶಯೋ ಸೂಚಿತಃ. ಅಪಿ ಶಬ್ದಃ ವಿಶೇಷಣ ಸಮುಚ್ಚಯಾರ್ಥಃ ಆದಿಶಬ್ದಾತ್ ಸೋ ಅಶ್ನುತೆ ಸರ್ವಾನ್ ಎಂಬ ತೈತಿರೋಪನಿಷತ್ತು ಇತ್ಯಾದಿಕಂ ಗೃಹ್ಯತೆ. ತಥಾ ಚಾಪಿ ವಿಗಲಿತ ಅಖಿಲ ಕಲ್ಪನೆಯಪಿ
ಮೋಕ್ಷೆ ಸ್ತ್ರೀಭಿವಾಯಿತನೇನ ವಿಹಾರ ಉಪಯುಕ್ತ ಸಂಜಾರಣ ಕ್ರೀಡಾ ಕಾಮ್ಯ ಪ್ರಾಪ್ತಾದಿ ಕರ್ತೃತ್ವೋಕ್ತೇಃ ತತ್ವತಃ ಪಾರಮಾರ್ಥತ ಏವ ಜೀವಃ ಕರ್ತಾ ನ ಕಲ್ಪನಾ ವಾ ಇತಿ ಯೋಜನಾ. ಅಸ್ಯ ಮೋಕ್ಷಪ್ರಕರಣತ್ವಂ ತು ಚಾಂದೋಗ್ಯೆ ತೈತ್ತಿರೀಯೇ ಚ ಪರಂ ಜ್ಯೋತಿ ಉಪಸಂಪಜ್ಞಃ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಬ್ರಹ್ಮವಿದಾಪ್ನೋತಿ ಪರಂ ಇತಿ ಚ ಮೋಕ್ಷಂ ಪ್ರಸ್ತುತಾಂನ ತತ್ವಾತ್ ಜ್ಞಾಯತೆ ಶ್ರುತಿಷು ಉದಾಹರಣೆಗೆ ವ್ಯಾಖ್ಯಾತಃ. ಮೋಕ್ಷದಲ್ಲಿ ಹೇಳ್ತಕ್ಕಂಥ ವಿಹಾರ ಕರ್ತೃತ್ವ ಎಂಬತಕ್ಕಂಥದ್ದು ಪ್ರಾಮಾಣಿಕವಾದದ್ದು, ಸತ್ಯವಾದದ್ದು. ಆದ್ದರಿಂದ ಜೀವನಿಗೆ ಕರ್ತೃತ್ವವಿದೆ ಎಂದು ತಿಳಿಯಬೇಕು ಎಂಬುದನ್ನು ಅನೇಕ ಶ್ರುತಿಗಳಿಂದ ತೋರಿಸಿದ್ದಾರೆ. ನನುಸು ಮೋಕ್ಷೇ ಜೀವಸ್ಯ ಸ್ವಾಭಾವಿಕ ಕರ್ತೃತ್ವಂ ಪ್ರಾಮಾಣಿಕತ್ವಾತ್ ಸಂಸಾರಿತು ಕಾಲ್ಪನಿಕಮೇವ ಕಿಂ ನ ಸ್ಯಾತ್ ತಾವತ ಶಾಸ್ತ್ರಸಾರ್ಥಕ್ಯಮಿತ್ಯಾಶಂಕ ಪರಿಹಾರ ಸೂತ್ರೋಪನ್ಯಾಸವಾಚಷ್ಟೇ ಉಪಾದಾನಮಿತಿ. ಮೋಕ್ಷದಲ್ಲಿ ಯಥಾರ್ಥವಾಗಿರಲಿಕ್ಕಿಲ್ಲಿ, ವ್ಯವಹಾರದಲ್ಲಿರ್ತಕ್ಕಂಥದ್ದು ಕಾಲ್ಪನಿಕವಾಗಿರಲಿ ಅಂತ ಹೇಳಿದರೆ ಹಾಗೆ ಅದು ಸಾಧ್ಯವಿಲ್ಲ ಎಂಬತಕ್ಕಂಥದ್ದು ಉಪಾದಾನ ಎಂಬ ಸೂತ್ರದಿಂದ ವೇದವ್ಯಾಸದೇವರು ಹೇಳಿದ್ದಾರೆ. ಸಾಧನ ಹಿ ಉಪಾದಾನ ಪ್ರತೀತೇಶ್ಚ ಸಾಧನಶ್ಚ ಮೋಕ್ಷ ಸ್ವರ್ಗಾದ್ಯರ್ಥ ವೇದಾದ ವಿಚಾರಾಗಾದಿರೂಪೇಣ ಇತ್ಯರ್ಥಃ. ಆದಿಶಬ್ದೇನ ತದಿತಿ ಕರ್ತವ್ಯತಃ ಗೃಹ್ಯತೆ ಯದ್ವಾ ತತ್ವಪ್ರದೀಪಾರೀತ್ಯ ಛೇದ್ಯಾದ್ಯರ್ಥಕುಟಾರಾದಿಕಂ ಸಾಧನಾಪದೋಕ್ತಂ ಆದಿಪದೇನ ಕಾಷ್ಟಾದಿರೂಪವಿಷ್ಯ ಉಕ್ತಾ ಇತಿ ಜ್ಞೇಯಂ ಉಪಾದಾನಾನುಷ್ಠಾನಂ ಸಂಪಾದನಮಿತಿ ಯಾವತ್ತು ತಸ್ಯ ಪ್ರತೀತೇಃ ಪ್ರತ್ಯಕ್ಷಸಿದ್ಧತ್ವಾತ್ ಜೀವಸ್ಯ ಇತ್ಯರ್ಥಃ ತತಶ್ಚ ಫಲದರ್ಶನೇನ ಮಿತಿ ಚ ಶಬ್ದಾರ್ಥಃ. ಅಸ್ಯಾಪಿ ಜೀವೋಪಿ ಕರ್ತಃ ಪೂರ್ವಸಂಜಯೇನ ಅನ್ವಯಃ ಯದ್ವಾ ತತ್ವಪ್ರದೀಪೇನ ಕೇವಲಂ ಶಾಸ್ತ್ರಾರ್ಥವತ್ವಂ ಜೀವಸ್ಯ ಕರ್ತೃತ್ವಂ ಪ್ರತಿಪಾದ್ಯಮಾಹಿ ಅಪಿತು ಪ್ರತ್ಯಕ್ಷತೆಯೇವ ತತ್ಸಿದ್ಧಾಂತಂ ಇತ್ಯ ಹೇತ್ವಾಂತಯೇ ಚ ಶಬ್ದಸ್ಯ ಚ ತದ್ಭಾದೋ ದೃಶ್ಯತೆ ಇತ್ಯುಕ್ತೆ ಹೇತುಸಮಚಯಾರ್ಥತ್ವಸ್ಯ ಉಕ್ತತ್ವಾತ್ ಟೀಕಾಕಾರವ್ಯಾಖ್ಯಾನಮೇವ ಚ ಶಬ್ದಾರ್ಥಃ ಅವಿಪ್ರೇತಃ. ಅತಏವ ಉತ್ತರಟೀಕಾಮೇವ ಉಪಪತ್ಯ ಪ್ರತ್ಯಕ್ಷೇಣ ಚ ಇತ್ಯುಕ್ತಂ ಚ ಶಬ್ದಃ ಪ್ರಾಗೇವ ಸತ್ರೇಪಿ ಚ ಶಬ್ದೋ ಅನುಪಯುಜ್ಯೇವ ಇತಿ ಸೂಚಿತಂ. ಕೇಚಿತ್ತು ಅಥ ಸೂತ್ರೇ ಪೂರ್ವಸೂತ್ರೇ ಚ ಕ್ರಮೇಣ ಶಂಕಾದ್ವಯ ಪರಿಹಾರಾತ್ ಚ ಶಬ್ದಾತ್ ಮೌಕ್ತಿಕ ಕಾಲ್ಪನಿಕತ್ವಾಶ್ಚ ಸಾಂಸಾರಿಕ ಅಕಾಲ್ಪನಿಕತ್ವಾತ್ ರೂಪೇಣ ವಿಷಯದ್ಭ್ರಮಿತ ಭೇದಾತ್ ತಥಾಪಿ ಅವಾಂತರ ಸಾಧ್ಯಾಭೇದಪಿ ಅಕಲ್ಪಿತಾನಿ ಕಲ್ಪಿತಸಾಮಾನ್ಯಸ್ಯ ಪೂರ್ವಸೂತ್ರೇ ಯುಕ್ತಾತ್ರ ಪ್ರತ್ಯಕ್ಷೇಣ ಚ ಉಪಪಾದನಾತ್ ಭಾಷ್ಯೇ ಚ ಶಬ್ದಃ ಪ್ರಯುಕ್ತ ಇತ್ಯಾಹುಃ. ತತ್ ಉತ್ತರಟೀಕಾ ತತ್ವಪ್ರದೀಪಾ ವಿರುದ್ಧಂ ತತ್ರ ಕರ್ತೃತ್ವಸ್ಯೇವ ಇಹ ಸಾಧ್ಯತ್ವೇನ ಉಕ್ತೇಃ. ಉಪಾದಾನಾತ್ ಎಂಬುದರಿಂದ ಸಾಧನ ಮಾಡಿದರೆ ಮಾತ್ರ ಅವರಿಗೆ ಫಲ ಬರುತ್ತದೆ ಎಂಬುದು ಸಕಲ ಟೀಕಾಕಾರರ ಪೂರ್ವ ಟೀಕಾರರ ಮತ್ತು ಉತ್ತರ ಟೀಕಾಕಾರರ ಅಭಿಪ್ರಾಯವಾಗಿರುವುದರಿಂದ ಜೀವನಿಗೆ ಆ ಸಾಧನ ಮಾಡುವುದಕ್ಕೆ ಅವಶ್ಯವಾಗಿ ಕರ್ತೃತ್ವವನ್ನು ಒಪ್ಪಲೇಬೇಕು ಎಂಬ ಅಭಿಪ್ರಾಯವನ್ನು ಸೂಚಿಸಿದಂತಾಯಿತು. ಏವಂ ಸಂಸಾರೇ ಶಾಸ್ತ್ರಾರ್ಥವತ್ವಾತ್ ರೂಪಯುಕ್ತಂ ಸಾಧನಾಚ ಉಪಾದಾನಚ ಪ್ರತ್ಯಕ್ಷೇಣ ಚ ಸಾಧಿತಂ ಜೀವಕರ್ತೃತ್ವಂ ಶ್ರುತ್ಯಾಪಿ ಸಮರ್ಥ್ಯ ಸೂತ್ರೋಪನ್ಯಾಸವಾಚಷ್ಟೇ ವ್ಯಪದೇಶಶ್ಚ ಇತಿ. ಇದನ್ನು ಪ್ರತ್ಯಕ್ಷವಾಗಿ ತಿಳಿಸಲು ಉದಾಹರಿಸುತ್ತಾರೆ. ಓಂ ವ್ಯಪದೇಶಶ್ಚ ಕ್ರಿಯಾಯಾಂ ನಚೇ ನಿರ್ದೇಶ ವಿಪರ್ಯಃ ಓಂ ಆತ್ಮಾನಾಮೇವ ಲೋಕೋಪಾಸೀತ ಎಂಬುದು ಬೃಹದಾರಣ್ಯಕೋಪನಿಷತ್ತಲ್ಲಿ
क्रियायामुपदेशश्च अन्यथा आत्मैव लोकम् इति निर्देशः स्यात् ಆತ್ಮಾನಾಮೇವ ಲೋಕೋಪಾಸೀತ ಎಂಬುದರಿಂದ ಭಗವಂತನನ್ನು ಉಪಾಸನೆ ಮಾಡಿ ಎಂಬುದೇ ಇದೆ. ಉಪಾಸನಾಕ್ಕೆ ಕ್ರಿಯಾಯಾಮ್ ಉಪಾಸೀತೆ ಆತ್ಮನಃ ಕರ್ತೃತ್ವೋಕ್ತೆ ಚತಃ ಅಸ್ಯ ಹೇತೋಃ ಜೀವೋಪಿ ಕರ್ತಃ ಪೂರ್ವಸಂಜಯನನ್ವಯಃ ನ ಕೇವಲಂ ಯುಕ್ತಿಪ್ರತ್ಯಕ್ಷಾಭ್ಯಾಂ ಕಿಂತು ಶ್ರುತಿಶ್ಚ ಇತಿ ಶಬ್ದಾರ್ಥಃ तथा च वक्तुं भारततात्पर्यनिर्णये प्रत्यक्षेशकर्तृता जीवसंस्था ततः आगमनमानश्च सर्वम् इत्यादि लोकं सर्वस्यः प्रकाशमानं वा आत्मानं विष्णुम् उपासीत जीवा इति बृहदारण्यक छान्दोग्यश्रुत्यर्थः ननु अत्र जीवः उपासिते इत्युक्ताभावात् कथम् अयं जीवस्य कर्तृत्वं व्यपदेशस्याइत्यतः तदुपपादनाय विपक्षे बाधकोक्ति परं न चेद् इत्यंशः व्याचष्टे अन्यताश्च इति जीवस्य उपासनादिक्रियायां कर्तृत्वेन श्रुत्याभिमते क्रियायाम् अकर्तृकत्वकल्पा जडकर्तृकत्वायोगादसंभवाद् श्रुतिवैयर्थापत्य तत्परिहाराय परमात्मन एव क्रियाकर्तृत्वादेन तद अभिमतवैयच्यत्वे च इत्यर्थः आत्मैव येनैव निर्देशविपर्यपदं तद्विन्यासाध्या आत्मा परम् आप्नोति इति सूचितम् अस्मिन् पक्षे आत्मा परमात्मैव स्व आत्मानम् अन्यं वा लोकोपासीता इति श्रुत्या अर्थप्राप्तेः इति भावः अत्र आत्मानामिति पक्षे टीकायां कर्तृत्वेन इत्यस्य कर्तृत्वेन इत्यर्थः कर्मत्वेन इत्यर्थस्य केवलकर्मत्वेन इत्यर्थस्यो अवगन्तव्यः अन्यम् इति पक्षे तु यथाश्रुतैव वाक्याः अन्यथा इत्यनेन न चेद् इत्यस्यार्थ उक्तः स्यादिति शेषोक्तिः तथा च अस्य कर्तृत्वप्राप्तिः च असौ विपरीततन्निर्देशः तस्मान् जीवोऽपि कर्ता किं कर्तव्यं विपर्यः पर्यवसनाय जीवस्यापि कर्तೃತ್ವಸಿದ್ಧಿಯತೆ ಭಾವಃ ಜೀವನಿಗೆ ಕರ್ತೃತ್ವ ಇರಲೇಬೇಕು, ಅದರಿಂದಲೇ ಅವನು ಫಲವನ್ನು ಸಂಪಾದಿಸಿಕೊಳ್ಳಬೇಕು. ನ ಚ ಜೀವ ಪರಯೋಃ ಉಭಯೋಃ ಅಪಿ ಕರ್ತೃತ್ವಂ ಗೌರವಂ ವಿಶೇಷಃ ಪ್ರಾಮಾಣಿಕತ್ವಾತ್ ಇಬ್ಬರಲ್ಲೂ ಕರ್ತೃತ್ವ ಇರಲಿ, ಜೀವನದಲ್ಲಿದ್ದಂತೆ ಪರಮಾತ್ಮನೂ ಇರಲಿ ಅಂತ ಹೇಳಿದರೆ ಆ ರೀತಿ ಆಗಲು ಸಾಧ್ಯವಿಲ್ಲ. ಅದನ್ನು ತಿಳಿಸಲು ಮುಂದಿನ ಸೂತ್ರ ನನು ಏವಂ ಜೀವಸ್ಯಾಪಿ ಕರ್ತೃತ್ವೇ ಕಥಂ ಇತರ ವ್ಯಪದೇಶಾದಿಚ್ಛಾದೌ ಈಶ್ವರಸ್ಯೇವ ಕರ್ತೃತ್ವಂ ಸಮರ್ಥಿತಂ ಕಥಂ ಚ ನಾನ್ಯಃ ಕರ್ತಾ ಇತಿ ಶ್ರುತಿ ಉಪಪದ್ಯತೆ ಅತಃ ವಿರೋಧಾಸ್ತ್ಯೇವ ಇತ್ಯಾಶಂಕಃ ತತ್ಪರಿಹಾರಾಯ सूत्रमवतर्य वाचष्टे तर्हि कथम् ईश्वरस्यैव कर्तृत्वमित्यतो वक्तिः ओम उपलब्धनियमः ओम ಇಲ್ಲಿ ಜ್ಞಾನೇ ಪದಂ ಜ್ಞಸ್ಯಂ ಇತ್ಯನಿಯಮಃ ಪ್ರತೀಯತೆ ಎಂ ಕರ್ಮಣೇತಿ जीवस्यापि कर्तृत्वम् इत्यतः उक्तमिति नान्यकर्ता इति श्रुतौ इति शेषः यद्वा इतरव्यपदेशादि इत्यादौ कथं समर्थितम् इत्यर्थः यथा ज्ञाने इत्यनेन सूत्रे सप्तम्यन्त्यं तद्वति इति सूचितं ಜ್ಞಾನ ಎಂಬುದು ಸಪ್ತಮಿ ವಿಭಕ್ತಿವರೆಗೂ ನಾವು ಹಂಚಿದಾಗ ಅದು ಜೀವನಲ್ಲೇ ಪರ್ಯವಸನವಾಗುತ್ತದೆ.
ಜ್ಞಾನದಿಂದ ಜ್ಞಾನಕ್ಕೋಸ್ಕರವಾಗಿ ಜ್ಞಾನದಲ್ಲಿ ಈ ರೀತಿಯಲ್ಲಿ ನಾವು ಹೇಳಿದಾಗ ಆ ಜ್ಞಾನವನ್ನು ಬಳಸಿಕೊಳ್ಳುವನು ಜೀವ, ಅದನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತ. ಜ್ಞಸ್ಯಂ ಇತ್ಯನಂತರಂ ಇಚ್ಛತಾ ಇತಿ ಶೇಷಃ ಕರ್ಮಣೇಚ್ಛನೇನ ಕ್ರಿಯಾಭಿಘ್ನಂ ಜೀವಸ್ಯೇವ ಇಚ್ಛನೇನ ಜ್ಞಸ್ಯ ಇತಿ ವಿಪರಿಣಿತಸ್ಯ ಚ ಅನುವೃತ್ತಿ ಸೂಚಿತಃ. ಜೀವಸ್ಯ ಇಚ್ಛಾನಂತರಂ ಅನುಪಯುಕ್ತಂ ನಿಯಮಪದಂ ನಿಯಮಸ್ಯಾಪಿ ಉಪಲಕ್ಷಕಂ ದೃಷ್ಟಾಂತಸमुच्चये विशेषणसमुच्चये वा अपि शब्दः. तथा च अहमिदं स्वरूपं सुगन्धं सुस्वरं वा ज्ञास्यामि, विपरीतं न पश्यामि, न जिज्ञामि, न शृण्वामि इत्येव स्पृहणत्यो जीवस्य यतोपलब्धो ज्ञाने अनियमः स्वेच्छानुसारेण न ज्ञानलाभः प्रतीयते. एवं तथा क्रियायां कर्मणि अपि करिष्यामि इति संकुचिते अपि व्यापारे अनियमः प्रत्येतव्यः. तादृष्टान्तेन अत्र नियमः साध्यः इति यावत् ईश्वरस्य तु ज्ञाने कर्मणि न विषमः इति योजना. तथा च यत एवं जीवस्य कर्मणि नियमाभावः ईश्वरस्य तद्भावः सिद्धेः अतो अनन्यादेन कर्तृत्वविषयाक्षयाः ईश्वरस्यैव कर्तृत्वं न जीवस्य इत्युक्तं प्राक्, न तु सर्वथा कर्तृत्वं भावेन इति न पूर्वोक्तविरोध इति भावः अस्यामीति इच्छिता ईश्वरेण न दृष्टान्तः साध्या विकल इति शङ्का परिहृता. कथमिति चेत् न हि जिज्ञासुः ज्ञाने साक्षाद्वै प्रतीयते येन नियमेन ज्ञानप्राप्तिः, किन्तु ज्ञानक्रिया साधन एव, न तु कर्मफल इच्छया साधनानुष्ठाने फलाव्यभिचारो दृष्टः इति टीकोक्त इति गृहाणं. ಜೀವನಕ್ಕೆ ಇಚ್ಛೆ ಇದೆ, ಆದರೆ ಎಲ್ಲ ಇಚ್ಛೆ ಪೂರ್ಣವಾಗುವುದಿಲ್ಲ. ಆದ್ದರಿಂದ ಜೀವನ ಇಚ್ಛೆ ಮಾಡಲು ಸಮರ್ಥ, ಅದು ನಿಯಮ ಮಾಡತಕ್ಕಂಥವನು ಭಗವಂತ ಎಂಬ ಅಭಿಪ್ರಾಯ ಹೇಳಿದ್ದಾರೆ. ಯಾತಕ್ಕೋಸ್ಕರವಾಗಿ ಎಂಬತಕ್ಕಂಥ ಮುಂದಿನ ಸೂತ್ರದಿಂದ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಈಶ್ವರ ಸೇವ ನಿಯಮಕ ಕರ್ತ ನಜ ಜೀವ ಸೇವ ಪ್ರಮಾಣಮಾಹ ಯಯಿತಿ. यः चतुर्मुखादिजीवानां तत्तद् अन्तर्गतं नियमानिति एव परमात्मा तावद् अन्तर्यामीति याजसेनैव श्रुत्यर्थः. अत्र ईश्वरस्य जीवनियामकस्य युक्तेः तत्प्रेरणं विना जीवानां नियमेन कर्तृत्वाभावः, स्वेच्छानुसारे कर्तृत्वाभावः ईश्वरस्य तु नियामकत्वात् तद्भावो अवगम्यते. ननु भूयः कर्तृत्वं विशेषोऽपि ईश्वरस्यैव नियमेन कर्तृत्वं च जीवस्य इत्येतत् वैलक्षण्यं किं निमित्तम् इति पृच्छ्यते. कुतः इति नियमौ ईशजीवयोः कुतः किं निमित्तिकम् इति अन्वयः. अत्र स्वातन्त्र्य पारतन्त्रादिनिमित्तौ नियम अनियमम् इति परिहारं वक्तुम् ईशजीवयोः स्वातन्त्र्य पारतन्त्र्ये साधयसूत्रं पठित्वा चष्टे शक्ति इति शक्तिविपर्यातोम् अल्पशक्तित्वजीवस्य अल्पशक्ति इत्यादि चनेन मुख्य अवच्छेदिक शब्दः पूर्णशक्ति अपरः विपर्या शब्दस्तु तद् विपरीत अल्पशक्तिपरः इति सूचितम्. ज्ञस्ये इति अनुषङ्गत् इत्यस्य अर्थः जीवस्य इति.
उपलक्षणमेतत् ईश्वरस्य पूर्णशक्तित्वाद् इत्यास्यापि द्रष्टव्यम् अस्वातन्त्र्यम् स्वातन्त्र्यम् इति वक्ष्यमाणादत्रापि सम्बध्यते। युक्तान्तरेण ईशजीवयोः स्वातन्त्र्यपारतन्त्र्ये समर्थसूत्रम् उपन्यस्यवाचष्टे समाज्याभावश्च इति। समाज्याभावश्च ಮುಂದಿನ ಸೂತ್ರ समाधानाभावश्च अस्वातन्त्र्यं प्रतीयते अतः समाधानम् अलम बुद्धिः अलम बुद्धिः पूर्णकामत्वम् इति यावत् न केवलम् अल्पशक्तित्वादिच्छा इति भावः जीवस्य इति वर्तते। सूत्रे तु ज्ञस्य इति वर्तते उपलक्षणमेतत् समाधिभावश्च ईश्वरस्य स्वतः स्वातन्त्र्याभिमानी द्रष्टव्यम् च शब्दः उक्त अनुक्त हेतु समुच्चयादिकम् अस्तु। वस्तुक्त हेतुभ्याम् ईशजीवयोः स्वातन्त्र्य पारतन्त्रयोः प्रसिद्धः तावता नियम अनियमः किं निमित्तकं त्वम् उक्तं भवति चाह अत इति। नियम अनियमादिति शेषः तथा च यत एव ईशजीवयोः स्वातन्त्र्यपारतन्त्र्ये प्रवर्तते अतः तयोः ताभ्यां निमित्ताभ्यां कर्मणि क्रियायां नियमः प्रतिपत्तव्यम् इत्यर्थः। तत्त्वप्रत्यपेतु अत इत्यस्य यथा तत्क्षोभ्यता इति सूत्रेण अन्वयविप्रेत्य अतो अस्वातन्त्र्या प्रामाणेभ्यः कर्तृत्वेन अनेभ्यश्च यथा च तक्षोभ्यतः व्यपदिश्यते एवं जीवः स्वातन्त्र्यकर्ता च इति ವ್ಯಪದಿಶ್ಯತಾ ಇತ್ಯುಕ್ತಂ. ಭಗವಂತನು ಸ್ವತಂತ್ರಕರ್ತ, ಜೀವ ಅಸ್ವತಂತ್ರಕರ್ತ ಎಂಬುದನ್ನು ಈ ತಕ್ಷಣ ಎಂಬ ದೃಷ್ಟಾಂತದಿಂದ ಪರಿಹರಿಸುತ್ತಾರೆ. ನನು ಯದಿ ಜೀವಸ್ಯ ನ ಸ್ವಾತಂತ್ರ್ಯೇಣ ಕರ್ತೃತ್ವಂ ಅಪಿತು ಈಶ್ವರೇಚ್ಛೈವ ತರ್हि ಕಥಂ ಜೀವಃ ಕರ್ತೃತ್ವ ಇತ್ಯತ್ರ ಸ್ವಾತಂತ್ರ್ಯಃ ಖಲು ಕರ್ತ ಇತ್ಯಂಶಕಃ ಪರಿಹಾರ ಸೂತ್ರ ಉಪನ್ಯಾಸವಾಚಷ್ಟೇ ಸೇತಿ. ಹಾಗಾದರೆ ಎಲ್ಲವೂ ಭಗವಂತನೇ ಮಾಡುವುದರಿಂದ ಜೀವನಿಗೆ ಹೇಗೆ ಕರ್ತೃತ್ವ ಬರುತ್ತದೆ, ಫಲವು ಯಾಕೆ ಇವನಿಗೆ ಬರುತ್ತದೆ ಅಂದರೆ ತಥಾಚ ತಕ್ಷಣೋ ವರದಕ್ಕೆ ಪ್ರಸಾದ ಆಕಾರಯಿತುಂ ದ್ವಾರಾದಿ ಪ್ರೇರಿತತ್ವಂ ತತ್ಕರ್ತೃತ್ವಂ ಚ ಅಸ್ತಿ. ಏವಂ ಜೀವಸ್ಯಾಪಿ ಈಶ್ವರ ನಿಯತತ್ವಂ ಘಟಾದಿಕರ್ತೃತ್ವಂ ಚ ಅಸ್ತಿ ಇತ್ಯಾಹಾರೇಣ ಯೋಜನಾ कारयितुं नियतत्वं कर्तृत्वम् इत्यनेन उभयता इत्युक्तप्रकारद्वयं दर्शितम्. एवं जीवस्यापि इत्यनेन च शब्दस्य दाष्टान्तिक समुच्चयार्थान्वयम् अभिप्रेत्य केचित् सूत्रे उभयता च इति च शब्दः सम्बन्धस्याभिप्रेत्य भाष्ये कर्तृत्वं चेत्युक्तम् इत्युक्तमाह तन्न तद्भाष्योक्तम् उभयतान्युक्तं प्रकारं द्वयसमुच्चय परत्वेन च शब्द अर्थप्रदर्शकत्वं भावात्. तथा च ईश्वराधीनेऽपि जीवे दृष्टान्तबलात् कारकप्रयोजकत्वरूप मुख्य स्वातन्त्र्य आगर्भिक कर्तृत्व उपदेशयोः युज्यत एव इति भावः. ಲೋಕದೃಷ್ಟಾಂತದಂತೆ ಈಶ್ವರ ನಿಯಮನದಂತೆ ಜೀವನು ಕರ್ತನಾಗಿದ್ದಾನೆ. ಜೀವನಲ್ಲಿ ಕರ್ತೃತ್ವ ಶಕ್ತಿ ಇದ್ದರೂ ಅದನ್ನು ಪ್ರೇರಣೆ ಮಾಡತಕ್ಕಂಥವನು ಭಗವಂತ ಎಂಬುದು ತಾತ್ಪರ್ಯ.
ननु किं तक्ष्ण इव जीवस्य कर्तृत्वे शक्तिः जीवाधीनस्य वा ईश्वराधीनत्वं तु वचनं वेतनदानादिवत् उत कर्तृत्वशक्तिः अपि ईश्वराधीनः आज्यः तर्हि ईश्वरस्यैव कर्तृत्वमिति गतप्रश्नः। द्वितीयेन जीवस्य कर्तृत्वशक्तिः इत्याशङ्कां परिहारसूत्रोपन्यासवाचष्टे परादनिते परातु तश्रुतेः स्वेति प्रकृतत्वोत्पादकं या शक्तिसूत्रे प्रकृतः वाचा साक्षिणदृष्टान्तेन उपादिता अर्थः च अपि अर्थः कर्तृत्वे च प्राक् जीवस्य उपलक्ष्यकार्यं शक्तितनेन तदिति भिन्नपदस्यार्थोक्तः सामर्थ्यमिति वक्तव्ये शक्ति इति तच्छब्दपर्यायशब्देन अर्थकथनं शक्तिं सूत्रगतशक्तिशब्दः विवक्षय्ये अति जेयं केचित् सूत्रे शक्ति इति शेषः तश्रुतेः इत्येकं पदं तथा च ईशाधीनत्वेन श्रुति इति तदर्थमिच्छाहुः परादेव परमात्मनः साकाशात् गतस्तैव तदधीनत्वं न जीवस्य अधीनत्वेत्यर्थः। अनेन सूत्रं तु शब्दो अवधारणार्थतया व्याख्यातः तस्मात् न अपसिद्धान्तः इति ಸಾಕ್ಷಾತ್ ದೋಷಃ. ಭಗವಂತನೇ ಸಾರ್ವಕಾಲಕ್ಕೂ ನಿಯಾಮಕನಾಗಿದ್ದಾನೆ. ಯಾವುದು ಏಕಕಾಲದಲ್ಲಿಯೇ ಏಕಪದೇಶದಲ್ಲಿ ವ್ಯಕ್ತಿಗೆ ಅಂತ ತಿಳಿಯಬಾರದು ಎಂದರ್ಥ. ಕುತಃ ಇತ್ಯಹ ಅತ್ರ ಹೇತುಃ ಇತ್ಯಶೇನ ಶ್ರುತೇಃ ಇಚ್ಯತೆ ತಜ್ಜ್ಯೋತಿಯತಿ ಕರ್ತೃತ್ವಮಿತಿ ಕರ್ತೃತ್ವ ಕರಣತ್ವ ಶಬ್ದಾಭ್ಯಂ ತಶಕ್ತಿರೂಪಪಲಕ್ಷ್ಯತೆ ನ तत्र आज्यजीवस्य द्वितीयम् इंद्रियादौ स्वभावः प्रकृतादीनां परिणामादि अल्पज्ञत्वा अल्पशक्तेः इत्यादिरूपो वा चेतना चेतसो व्याप्तिः बहुस्मरणशक्तिस्तु चेतना अस्य अभिधीयते इत्युक्तेः चैतन्यं वा श्रुतिः देहादिधारणसामर्थ्यम् आहत्य इमे भावः यत्प्रसादात् यस्य परमात्मनो अनुगृहीतः सन्ति तद् उपेक्ष्यः यत्कटाक्षाभावे न सन्ति इत्यतः अनेन ईश्वरस्य कर्तुम् अकर्तुम् अन्यथा कर्तुं च अस्ति सामर्थ्यं संकल्पाभावात् तथा च करोति इत्युक्तं भवति। अस्य यशब्दस्य यत्र प्रकृतेन तशब्दान्वयः हि इति यतः श्रुतिः इत्यस्य परादेव इति स अज्ञेन अन्वयः. ಭಗವಂತನ ಸ್ವತಂತ್ರಕರ್ತ, ಅವನು ಅಸ್ವತಂತ್ರವಾದ ಜೀವನ ಮೇಲೆ ನಿಯಮನ ಮಾಡುತ್ತಾನೆ ಸದಾ ಕಾಲ ಎಂಬುದರ್ಥ. ನನು ಅಸ್ಮಿನ್ ಪಕ್ಷೆ ದೋಷ ಉಕ್ತಃ ಯದಿ ಕರ್ತೃತ್ವಶಕ್ತಿಃ ಈಶ್ವರಧೀನತರ್हि ತಸ್ಯೈವ ಕರ್ತೃತ್ವಂ ನ ಜೀವಸ್ಯ ದಾರುಪ್ರತಿಮಾಯಾದ್ ಅನ್ಯಾಧೀನಸ್ಯ ಇತಿ ಪುನಶ್ಚ ಶಂಕಾ ವೈಯರ್ಥಂ ಇತ್ಯಾಶಂಕಃ ಪರಿಹಾರಸೂತ್ರमुपन्यासवाचष्टे कृत इति कृतप्रयत्नापेक्षसु विहितप्रतिषेधवैयर्थादिभ्यः ओं ततो अप्रयोजकत्वं शास्त्रस्य नापद्यते कृतप्रयत्नापेक्षत्वात् प्रेरकत्वस्य आदिशब्देन वैयर्थ्यादि पूर्वकर्म प्रयत्नं च संस्कारं च अपेक्षतु ईश्वरः कारयत् सर्वं सच्चीश्वरकृतं मतम् अनादित्वात् बला अदोषस्य पूर्णशक्तित्वतो हरेः इति भविष्यत्पर्वाणि
ಸಕಲವೂ ಈಶ್ವರನೇ ಮಾಡುತ್ತಾನೆ ಎಂಬ ಪಕ್ಷದಲ್ಲಿ ದೋಷವನ್ನು ಹೇಳುತ್ತೇವೆ ಅಂತ ಹೇಳಿದರೆ ಅಲ್ಲಿ ಅಂತಿಮವಾಗಿ ಸೂತ್ರಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಶ್ರೀ ವೇದವ್ಯಾಸರು. ನನು ಅಸ್ಮಿನ್ ಪಕ್ಷೇಪಿ ದೋಷ ಉಕ್ತಃ ಆಗಿದೆ ಕರ್ತೃತ್ವಶಕ್ತಿ ಈಶ್ವರಾಧೀನಃ ತರ್ಹಿ ತಸ್ಯೇವ ಕರ್ತೃತ್ವಂ ನ ಜೀವಸ್ಯ ದಾನಪ್ರತಿಮೆಯೋಃ ಅಧೀನಸ್ಯ ಇತಿ ಪುನಃ ಶಾಸ್ತ್ರಸ್ಯ ವೈಯರ್ಥಂ ಇತ್ಯಾಶಂಕಂ ಪರಿಹಾರ ಸೂತ್ರೋಪನ್ಯಾಸವಾಚಷ್ಟೇ ಕೃತಯತೆ. ತತಃ ಕರ್ತೃತ್ವಂ ಶಕ್ತೇಃ ಈಶ್ವರಾಧೀನತ್ವಾಪಿ ಶಾಸ್ತ್ರಸ್ಯ ವಿಧಿನಿಷೇಧಂ ಆತ್ಮಕಸ್ಯ ಅಪ್ರಯೋಜಕತ್ವಂ ನ ವಿದ್ಯತೆ ಪ್ರಯೋಜಕಂ ಪ್ರಯೋಜನಂ ತಸ್ಯ ತಸ್ಯ ಭಾವೋ ವೈಯರ್ಥಃ ನಾಪದ್ಯತೆ ನ ಪ್ರಾಸಂಜ್ಯತೆ ಕುತಃ ತತಃ ತದ ವೈಯರ್ಥ ಏವ ತತ್ಪ್ರೇರಕತ್ವಂ ತಸ್ಯ ಈಶ್ವರಸ್ಯ ಜೀವಪ್ರೇರಕಸ್ಯ ಕೃತಪ್ರಯತ್ನಾಪೇಕ್ಷತ್ವಾತ್ पूर्वकर्मप्रयत्नयोग्यता सापेक्षत्वादिति योजना तथा इत्यनेन विहितेऽपि चतुर्थपदं व्याख्यानं कृत इत्यादीनं कृत इति हेतुसमर्पकशब्दो व्याख्यातः तत्प्रेरकत्वस्य इत्यनेन सूत्रे पूर्वसूत्रपरम् इति विपरिणत पदस्य द्वितीयान्तशब्दस्य च अनुवृत्तिः प्रेरयते इति व्यवहारः सूचितः. सूत्रे तु शब्दावधारणे अपि अस्याः च ये च अभिप्रेत्यादि शब्दार्थः आह आदिशब्देन इति अवैषम्यादि संगृहीतम् इति शेषः. अत्र आदिशब्देन नैर्गुण्यं गृह्यते. अनेन न ततोपि जीवशक्तोऽपि ईश्वराधीनत्वात् इति शास्त्रस्य वैयर्थमापद्यते. कुतः? यतोऽयं परमात्मनः विहितप्रतिषेधः वैयर्थ्यादिभ्यंस्तु विधिनिषेधशास्त्रवैयर्थस्यैव न तु शास्त्रः सहायार्थं तथा तक्ष वैषम्यनैर्गुण्यपरिहाराय च कृतप्रयत्नापेक्षसु जीवस्य अनादिकर्म प्रयत्न सापेक्ष एव जीवं भोगे प्रेरयति. तज्योगतमम् अपेक्ष्य तु कर्मणि न तु तद अनपेक्षे इति सूत्रार्थम् उक्तो भवति. अतः एव उक्तं भारततात्पर्यं निर्णये एतानि अपेक्षैव फलं ददानीम् इत्यस्यैव संकल्पः इति स्वतःश्रुता. अत्र अयं चन्द्रिका उक्तभावः जीवस्य विविधवाक्यतदर्थज्ञाने तज्जन्य साधन फल इच्छयोः साधन विषय उक्तकृतौ च भगवत्प्रेरकत्वेपि न विधिविषयत्वात् कर्म फल वाक्तत्वयोः अनुपपत्ति इति न शास्त्रप्रवृत्तिवैयर्थं राजभटसु इच्छादि मतोपि त्रिवर्णादेः वैशिष्ट्यादिगृहीतस्य च साध्यो उपासनादौ भारवाहनादौ च विद्युपादिदर्शनेन तद्वदेव स्वतः स्वकर्तृतामात्रेण तयोः उपपद्येते. उक्तं हि गीताभाष्ये अकृतत्वेपि विधिद्वारा ईशप्रसाद इच्छा उत्पोक्तकारणैः कर्मद्वारा मोक्षे भवति इति न प्रवृत्तिविधिवैयर्थमिति विवृतं च. एतत् प्रमेयदीपे जीवस्य पराधीनकर्तृत्वाभावेऽपि स्वसम्बन्धितया विधिज्ञानईश्वर
प्रसादातयोः कर्मफलं च उद्दिश्य इच्छा प्रयत्नयोः अधिष्ठानादिकर्म कारण सन्निधानस्य कर्मसम्बन्धस्य तत्फलवाप्तत्वस्य च विधिविषयथा प्रयोजकतया सत्त्वात् तस्य विधिविषय उपपत्तिः इति। एतच्च प्रयोजकं ईश्वरमुक्तं जीव जडेषु अस्ति इति न तेषां विधिविषयत्वं किन्तु सांसारिकजीवस्य इति च उक्तम्। यद्यपि वैषम्यादिपरिहारः पूर्वमेव वैषम्यसूत्रे कृतः तथापि स एव कर्तृत्वाशङ्क्येऽपि ईश्वराधीनत्वात् प्रयुक्तवैषम्यादि शङ्कापरिहारजनेन इदादिशब्देन स्मर्यते इति पुनरुक्तं न पुनरुक्तम्। सूत्रार्थं स्मृतिमाह पूर्वा इति। संस्कारो योग्यता च शब्दः परस्परसमुच्चये तो शब्दावधारणे सर्वं पुण्यपापादिकर्मः जीवेन कारयति तत्कारणतया तं प्रेरयति इत्यर्थः। यद्वा कारयति भोजवति इत्यर्थः। द्वयमपि विहितकार्यैव कारिणं पुण्यं भोजयति इति कारणानि च पुण्यं निषिद्धकारिणत्वं दुःखं भोजनयति पुनः पापं कारयति च इति तत्त्वप्रदीपोक्तं। ननु ईश्वरस्य जीवकर्मापेक्षे प्रेरकत्वं तस्य तत्कर्मकर्तृत्वं स्यादित्यतः तच्च इति। अपेक्षं च कर्म इत्यर्थः। स्वयं साक्षात् तर्हि तत्प्रेरणेन ईश्वरस्यापेक्षा कर्माभावः इत्यतः। अनादित्वादिति कर्मणः कार्य अनादित्वादिति कर्मणः कार्यकारणीभूतकर्मपरम्परयत्वाद् अनादित्वाद् अपेक्षायां भावाकृत वैषम्यादिदोषः इत्यर्थः। तर्हि कार्यकारणरूपाणां पूर्वपूर्वं कर्माणम् अनन्तात् कथं तत्कारयितुम् ईश्वरस्य उपपद्यतम् इत्यतः पूर्णयति। तथा च हरेः अमितशक्तिः तद् अनन्तकर्मकारयितत्वं तस्य सम्भावति चेव इति न दोषः इति भावः। भविष्यत्पर्वाणि कुतः इति सूत्रार्थम् उक्तम् इति शेषः। एतदेव न च अपि येषाम् एतदस्ति न चास्ति इति मोक्षधर्मे। अधिकारणार्थं स्मृतिमाह एतदिति। यतः एतद् जीवस्य कर्तृत्वम् एवं प्रामाणिकम् ईश्वरतः स्वातन्त्र्येण चेत् च एतदेवं न अतएव एतत् कर्तृत्वम् अस्वातन्त्र्येणास्ति स्वातन्त्र्याज्यविषयता नास्ति इति नान्यकर्ता इति श्रुत्या उच्यते अत इत्यर्थः इति। एवं रूप मोक्षधर्म वचने अधिकरणार्थम् उक्त इत्यर्थः। वचने अपि कारणार्थे उक्तम् ಇತ್ಯರ್ಥಃ. ಇವನ ಕರ್ತೃತ್ವ ವಿಷಯದಲ್ಲಿ ಮುಖ್ಯವಾಗಿ ಸ್ವತಂತ್ರನಾದ ಭಗವಂತನೇ ಪ್ರೇರಣೆ ಮಾಡತಕ್ಕಂಥವನು. ಅವನು ತನ್ನ ಇಷ್ಟದಲ್ಲಿ ಪ್ರೇರಣೆ ಮಾಡುವುದಿಲ್ಲ. ಪ್ರತಿಯೊಬ್ಬ ಜೀವರ ಅನಾದಿಯಾದ ಕರ್ಮ, ತಾತ್ಕಾಲಿಕವಾದ ಪ್ರಯತ್ನ ಮತ್ತು ಅವರ ಯೋಗ್ಯತೆಯನ್ನು ಅನುಸರಿಸಿ ಇವನು ಪ್ರೇರಣೆ ಮಾಡುತ್ತಾನೆ. ಪ್ರೇರಣೆಯಂತೆ ಆ ಜೀವ ಕರ್ಮ ಮಾಡುತ್ತಾನೆ. ತನಗೆ ಯೋಗ್ಯವಾದ ಸಲಕರಣೆಯನ್ನು ಭಗವಂತ ಒದಗಿಸುತ್ತಾನೆ. ತನ್ಮೂಲಕ ಫಲವನ್ನು ಭಗವಂತನೇ ಕೊಡುತ್ತಾನೆ. ಆದ್ದರಿಂದ ಸರ್ವಾತ್ಮನ ಜೀವ ಅಸ್ವಾತಂತ್ರ್ಯನಾಗಿಯೇ ಇರ್ತಾನೆ. ಆದರೂ ಭಗವಂತನಿಂದ
ಕರ್ತನಾಗಿದ್ದಾನೆ ಎಂಬುದೇ ನಾವು ಅಂತಿಮವಾಗಿ ತಿಳಿಯಬೇಕು. ಹೀಗೆ ಜೀವನ ಕರ್ತೃತ್ವ ಎಂಬ ವಿಷಯವನ್ನು ಒಂದು ದೃಷ್ಟಾಂತದೊಂದಿಗೆ ನಾವು ತಿಳಿಯಬಹುದಾಗಿದ್ದರೆ, ಉದಾಹರಣೆಗೆ ನಾವು ಒಂದು ಸಮುದ್ರವನ್ನು ವಿವರಿಸಿ ಅಂತ ಹೇಳುವಾಗ ಅದನ್ನು 4 ವಿಧವಾಗಿ ನಾವು ತಿಳಿಯಬಹುದಾಗಿದೆ. ಸಮುದ್ರ ಎಂಬುದು ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಅನೇಕ ವರ್ಷಗಳ ಕಾಲ ಅದನ್ನು ಅಭ್ಯಾಸಿಸಿ ಅದರ ಅರ್ಥವನ್ನು ತಿಳಿದುಕೊಳ್ಳಬಹುದು. ಅಂದರೆ ಸಮುದ್ರಕ್ಕೆ ಆಳಕ್ಕೆ 106 ಕಿಲೋಮೀಟರ್ ಒಳಗಡೆ ಇಳಿದು ರತ್ನಾಕರನಾಗ ಸಮುದ್ರದಲ್ಲಿ ಅನೇಕ ರತ್ನಗಳ ಪರಿಚಯವನ್ನು ಮಾಡಿಕೊಳ್ಳಬಹುದು. ಅದು ಸುಂದರ ನಾಡನ್ನು ನೋಡಬಹುದು. ಭಗವಂತ ನೆಲೆಸುವ ಅಮೃತಮತನ ಅಂದರೆ ಭಗವಂತನೇ ಸಾಕ್ಷಾತ್ ನಾರಾಯಣ ಅಂದರೆ ನೀರಾಯಣ, ಭಗವಂತೇ ಆಶೀನಾಗಿರ್ತಕ್ಕಂಥ ಅವನು ಸಮುದ್ರದಲ್ಲಿ. ಆದ್ದರಿಂದ ಆಳವಾಗಿ ನಾವು ಹೋದಾಗ ನಮಗೆ ಅನೇಕ ಮುತ್ತು ರತ್ನಗಳು ಸಿಗುತ್ತದೆ. ಮುತ್ತು ರತ್ನಗಳು ಜಡಪ್ರಾಯವಾದದ್ದು. ಇಲ್ಲಿ ಮುತ್ತು ರತ್ನಗಳು ಅಂದರೆ ವಿಶೇಷವಾದ ಜ್ಞಾನ. ಆ ವಿಶೇಷವಾದ ಜ್ಞಾನದ ಒಡೆಯ ಯಾರು? ಭಗವಂತ. ಅವನು ಸಮುದ್ರ ಒಳಗಡೆ ಇದ್ದಾನೆ ಎಂಬುದು ನಾವು ಸಮುದ್ರವನ್ನು ಹೊಕ್ಕಿ ಪರಿಚಯ ಮಾಡಿಕೊಂಡಾಗ ಎಷ್ಟು ಸಾಹಸ ಪಡಬೇಕು, ಎಷ್ಟು ವರ್ಷ ಮಾಡಬೇಕು. ಇದು ನಿಜವಾಗಿ ಸಮುದ್ರವನ್ನು ತಿಳಿಯುವಿಕೆ ಎಂದರ್ಥ. ಹೀಗೆ ಕರ್ತೃತ್ವವನ್ನು ನಾವು ಆಳವಾಗಿ ತಿಳಿದುಕೊಳ್ಳಬೇಕು. ಆಳವಾಗಿ ತಿಳಿದುಕೊಳ್ಳಬೇಕು ಅಂತ ಎಲ್ಲೆಲ್ಲಿ ಹೇಳಿದೆಯೋ ಹಾಗೆ ಸಮುದ್ರದ ಆಳವನ್ನು ಕಂಡವರು ಯಾರೂ ಇಲ್ಲ. ಅಂದರೆ ಏನರ್ಥ? ಆಳ ಎಂಬತಕ್ಕಂಥದ್ದು ಅತ್ಯಶಕ್ತವಾಗಿದೆ. ಬಹಳ ಸಾಮರ್ಥ್ಯವನ್ನು ಉಪಯೋಗ ಮಾಡಿಕೊಂಡು ನಾವು ಪಡೆಯುವಂತಾಗಿದೆ. ಇದು ಇಡೀ ಜೀವನ ಸಾಮರ್ಥ್ಯವನ್ನು ಅವಲಂಬಿಸಿದೆ ಎಂದರ್ಥ. ಇದು ಮುಖ್ಯವಾಗಿ ಈ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾದ ಮೋಕ್ಷೋಪಯೋಗ ಜೀವನಿಗೆ ಸಾಧನ ಕ್ರಮವಾಗಿದೆ. ಇನ್ನು ಸಮುದ್ರವನ್ನು ತಿಳಿದಂತೆ ಹೋದಾಗ ತರಂಗಗಳು ಬರುತ್ತಲೇ ಇರುತ್ತದೆ. ತರಂಗ ನಿಲ್ಲುವುದಕ್ಕೆ ನೀವು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಕಾದಿದರೂ ಸಹ ತರಂಗಗಳ ಮೇಲೆ ತರಂಗ ಬಂದೇ ಬರುತ್ತದೆ. ಹಾಗೆ ನಮಗೆ ಸಂಶಯಗಳು ತರಂಗದಲ್ಲಿ ದಡದಲ್ಲಿ ಕುಳಿತಿದ್ದಾಗ ಸಮುದ್ರದಲ್ಲಿ ತರಂಗಗಳಂತೆ ನಮ್ಮ ಜನ್ಮಾಂತರಗಳಲ್ಲೂ ಜನ್ಮ ಕಳೆದರೂ ಸಹ ಸಂಶಯದಲ್ಲೇ ಮುಳುಗುತ್ತೇವೆ. ಅದಕ್ಕೆ ತರಂಗವನ್ನು ನೋಡಿ ಸಮುದ್ರವನ್ನು ಕಂಡಂತೆ ಆಗುತ್ತದೆ. ಇದು ಸಮುದ್ರವನ್ನು ಕಂಡಂತೆ ಅಲ್ಲ. ಕರ್ತೃತ್ವವನ್ನು ಈ ರೀತಿಯಲ್ಲಿ ತರಂಗೋಪಾದಿಯಲ್ಲಿ ಸಂಶಯದಲ್ಲಿ ಬಿದ್ದಾಗ ಕರ್ತೃತ್ವ ಪರಿಚಯವಾಗಿಲ್ಲ ಎಂದೇ ಅರ್ಥ. ತರಂಗ ನಿಲ್ಲುವುದಿಲ್ಲ, ನೀವು ಸ್ನಾನ ಮಾಡುವುದಿಲ್ಲ, ಹಾಗೆ ನಿಮ್ಮ ಸಂಶಯ ನಿಲ್ಲುವುದಿಲ್ಲ, ಕರ್ತೃತ್ವ ಅರ್ಥವಾಗುವುದಿಲ್ಲ. ಇನ್ನು ಮೂರನೆಯದು ದೂರದಲ್ಲಿ ಸಮುದ್ರವನ್ನು ಕಂಡಂತೆ. ಸಮುದ್ರ ಅಂದರೆ ಏನು? ಆಚೆ ಎಂಬತಕ್ಕಂಥದ್ದು ದಡ ಕಾಣದೇ ಇರತಕ್ಕಂಥ ಸಮುದ್ರ. ಇದನ್ನು ವರ್ಣಾತ್ಮಕವಾಗಿ ನಾವು ಶಬ್ದಾತ್ಮಕವಾಗಿ ಹೇಳಬಹುದೇ ಹೊರತು ಅನುಭವಿಸಲು ಸಾಧ್ಯವಿಲ್ಲ. ಕೇವಲ ದಡವಿಲ್ಲದ ಪ್ರವಾಹ ಸಮುದ್ರ ಎಂದು ಹೇಳುವುದು ಸತ್ಯ. ಆದರೆ ಅದು ಅನುಭವಕ್ಕೆ ಮಾತಲ್ಲ, ಕೇವಲ ವರ್ಣಾತ್ಮಕವಾದ ಶಬ್ದ. ಅದು ವರ್ಣಿಸಲು ಮಾತ್ರ ಬರುವುದು, ಅದರ ಅನುಭವಕ್ಕೆ ಪ್ರಯೋಜನವಿಲ್ಲ. ಹಾಗೆ ಕೆಲವರು ಶಾಸ್ತ್ರವನ್ನು ಓದಿ ಕೇವಲ ವರ್ಣಾತ್ಮಕವಾಗಿ ಬೋಧಿಸುತ್ತಾ ಕುಳಿತಿರ್ತಾರೆ. ಅವರಿಗೆ ದಣ ಕಾಣದ ಆಕಾಶವನ್ನು ವರ್ಣಿಸುವಂತೆ ಕರ್ತ ಜೀವನ ಕರ್ತೃತ್ವವನ್ನು ಹೇಳುತ್ತಾ ಹೋಗುತ್ತಾರೆ. ಅದು ಕೇವಲ ವರ್ಣಾತ್ಮಕವಾಗಿ ಕಂಠಗತವಾಗಿರುತ್ತದೆ ಹೊರತು ಯಾವ ಫಲ ಪ್ರಯೋಜನವೂ ಆಗುವುದಿಲ್ಲ. ಜೀವನ ಕರ್ತೃತ್ವವನ್ನು ಅವರು ಏನೂ ತಿಳಿದಿಲ್ಲ ಎಂದಾಗುತ್ತದೆ. ಇನ್ನು ಮತ್ತೊಬ್ಬರು ಸಮುದ್ರವನ್ನು ಕೇಳಿರುತ್ತಾರೆ. ಚಿಕ್ಕ ಮಕ್ಕಳು, ವೃದ್ಧರು, ಇವರು ಸಮುದ್ರವನ್ನು ಬುಕ್ಕಲೆ ಓದಿ ಸಮುದ್ರ ಹೀಗಿರುತ್ತದೆ ಎಂದು ಚಿತ್ರವನ್ನು ತೋರಿಸಿದಾಗ ಸಮುದ್ರವನ್ನು ಪರಿಚಯ ಮಾಡಿಕೊಂಡಂತೆ ಇತರ ಅಧಿಕಾರಿಗಳು ಜೀವನ ಕರ್ತೃತ್ವವನ್ನು ಕೇವಲ ಕೇಳಿ ಅದರಲ್ಲಿ ಏನೂ ಆಸಕ್ತಿಯನ್ನು ತೋರದೆ ತಾವೇ ಕರ್ತೃ ಅಂತ ಹೇಳಿ ಜೀವನ ವ್ಯವಹಾರ ಸಂಸಾರವನ್ನು ನಿರ್ವಹಣೆ ಮಾಡುತ್ತಿರ್ತಾರೆ. ಇವರಿಗೆ ಸಂಸಾರದ ಬವಣೆಯೂ ತೀರುವುದಿಲ್ಲ, ಸಮುದ್ರದ ತಿರುಕು ಹೋಗಿಲ್ಲ, ಸಂಸಾರ ತರಂಗವೂ ನೋಡಿಲ್ಲ, ಸಂಸಾರ ದಡ ಇಲ್ಲದೆ ಇರತಕ್ಕಂಥದ್ದು ಕಂಡಿಲ್ಲ, ಆಳಕ್ಕೆ ಹೋಗುವುದು ಸುತರಾಂ ಸಾಧ್ಯವಿಲ್ಲ. ಹೀಗೆ ಜೀವನ ಕರ್ತೃತ್ವ ಎಂಬುದನ್ನು ಆಳದಲ್ಲೇ ಇಳಿದು ನಾವು ಚಿಂತಿಸಿದಾಗ ಮಾತ್ರ
ಜೀವನ ಕರ್ತೃತ್ವ ಸುಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಜೀವನ ಕರ್ತೃತ್ವ ನಮಗೆ ಅರ್ಥವಾದಾಗ ಮಾತ್ರ ತಾರತಮ್ಯ ಎಂಬುದು ನಮಗೆ ಚೆನ್ನಾಗಿ ಅರಿವಾಗುತ್ತದೆ. ತಾರತಮ್ಯ ಚೆನ್ನಾಗಿ ತಿಳಿದಾಗ ಮಾತ್ರ ಮೋಕ್ಷಕ್ಕೆ ಉಪಯೋಗವಾದ ಸಾಧನೆ ಆಯಿತು ಎಂದೇ ಅರ್ಥ. ಇದು ಕೇವಲ ಯೋಗ್ಯ ಅಧಿಕಾರಿಗಳಿಗೆ ಮಾತ್ರ ಲಭ್ಯವಾಗುತ್ತದೆ. ಆದ್ದರಿಂದ ಜೀವನ ಕರ್ತೃತ್ವವನ್ನು ವಿಶೇಷಾಕಾರವಾಗಿ ಮಹಾತ್ಮರ ಹಿರಿಯರ ವಾಕ್ಯದಲ್ಲಿ ನಾವು ತಿಳಿಸಿದ್ದಾಗಿದೆ. ಇದರ ಒಟ್ಟು ಭಾವಾರ್ಥ ತಾತ್ಪರ್ಯವನ್ನು ಗ್ರಹಿಸಬೇಕು. ನಮಗೆ ಸಂಶಯ ನಿವಾರಣೆ ಮಾಡಲು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕೋ ಅಷ್ಟು ಪ್ರಶ್ನೆಗಳು ನಾವು ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ಳಬೇಕು. ಈ ಜನ್ಮದಲ್ಲಿ ಆಗದಿದ್ದರೆ ಮುಂದಿನ ಜನ್ಮದಲ್ಲಿ ಕಾಣಬೇಕು. ಇದು ತರಂಗಗಳ ಎಣಿಕೆಯಂತೆ 106 ಲಕ್ಷ ಕೋಟಿ ತರಂಗಗಳಂತೆ ಸಂಶಯಗಳು ಬರಬಹುದು. ಆದರೆ ಯಾವಾಗ ಸಮುದ್ರ ಮುಳುಗಲು ಪ್ರಯತ್ನ ಪಟ್ಟಾಗ ತರಂಗಗಳು ಕಾಣುವುದಿಲ್ಲ. ಸಮುದ್ರ ಆಳ ಮಾತ್ರ ಜಯವಾಗಿರುತ್ತದೆ. ಅದು ನಿಜವಾದ ಶತಪ್ರಯತ್ನ ಎಂದ ಹೆಸರು. ಅದು ಕರ್ತೃತ್ವವನ್ನು ತಿಳಿಯುವುದು ಎಂದರ್ಥ. ಹೀಗೆ ಶಾಸ್ತ್ರದ ಪ್ರತಿಯೊಂದು ಅಂಶವನ್ನು ಸಹ ಆಳಕ್ಕೆ ತಳಸ್ಪರ್ಶವಾಗಿ ನಾವು ಅಧ್ಯಯನ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಶಾಸ್ತ್ರದ ಪ್ರಯೋಜನವಾಗುತ್ತದೆ. ಇಲ್ಲದೆ ಹೋದರೆ ಶಾಸ್ತ್ರಕ್ಕೆ ಏನು ಪ್ರಯೋಜನವಿದೆ ಅದನ್ನು ನಾವು ಪಡೆದುಕೊಂಡಂತೆ ಆಗುವುದಿಲ್ಲ ಎಂಬುದೇ ಮಹಾ ತಾತ್ಪರ್ಯ. ಇದನ್ನು ಪುರಂದಾಸರು 10 ಜನ ವರದರನ್ನು ತೋರಿಸಿ ಅವರು ತಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದ್ದಾರೆ, ಆದ್ದರಿಂದ ಅವರು ವರದರೆನಿಸಿಕೊಂಡಿದ್ದಾರೆ, ಅವರು ಸಮುದ್ರ ಆಳವನ್ನು ಕಂಡಿದ್ದಾರೆ ಎಂಬುದನ್ನು ಈ ಮೂಲಕ ಪುರಂದಾಸರು ತಿಳಿಸಿದ್ದಾರೆ. ಇಂತಹ ವಿಶೇಷ ಅಂಶವನ್ನು ಅರುಹಿದಾಸಿ ಪುರಂದಾಸಿಗೆ ನಮಸ್ಕಾರ ಮಾಡುತ್ತಾ ಅವರ ಅಭಿಮಾನಿಯಾಗಿರ್ತಾರೆ. ಅವರ ಅಂತರ್ಯಾಮಿಯಾದ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆ ಎಂದು ಹೇಳಿ ಇಂಥ ವಿಶೇಷವಾದ ಜ್ಞಾನ ಒದಗಿಸಲು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ, ಕೇವಲ ಮನುಷ್ಯ ಜನ್ಮ ಅಲ್ಲ, ವೈಷ್ಣವ ಜನ್ಮನಾಗಿರಬೇಕು. ಕೇವಲ ವೈಷ್ಣವ ಜನ್ಮ ಅಲ್ಲ, ಗುರಿಯರ ಅನುಗ್ರಹದಿಂದ ಯೋಗ್ಯ ಗುರುಗಳ ಸಂಪಾದನೆಯಲ್ಲಿರಬೇಕು. ಯೋಗ್ಯ ಗುರುಗಳ ಸಂಪಾದನೆಯಲ್ಲಿ ಅವರ ಸೇವಾ ಸಂತತಿಯಲ್ಲಿ ನಡೆದಿದ್ದಾಗ ಅವರ ಅನುಗ್ರಹ ರೂಪದಿಂದ ಅವರ ಉಪದೇಶದಿಂದ ಮಾತ್ರ ಯಾರು ವ್ಯವಸಾಯ ಮಾಡಿರುತ್ತಾರೋ ಅವರಿಗೆ ಮಾತ್ರ ಸಾಧ್ಯ ಎಂದರ್ಥ. ಆದ್ದರಿಂದ ಇಂತಹ ಮನುಷ್ಯ ಜನ್ಮ ಬರುವುದಕ್ಕೆ ಅದೆಷ್ಟೋ ಮನುಷ್ಯ ಜನ್ಮಗಳು ಸಾಲಾಗಿ ಬಂದು ಹೋಗಿರಬೇಕು. ಆದ್ದರಿಂದ ಅನಾದಿಯಾದ ಕರ್ಮ, ಪ್ರಯತ್ನ ಮತ್ತು ಯೋಗ್ಯತಾ ಇದು ಮೂರನ್ನು ಸೇರಿಸಿದ ಪ್ರಯತ್ನ ಕರ್ತೃತ್ವ ಎಂಬುದು ತಿಳಿದಾಗ ಅದು ಸಾರ್ಥಕವೆನಿಸಿತು. ಇದಕ್ಕಾಗಿ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ತಂದೆ ತಾಯಿಗಳ ಮೂಲಕ. ಆದ್ದರಿಂದ ತಂದೆ ತಾಯಿಗಳ ಉಪಕಾರ ಸ್ಮರಣೆ ಮಾಡಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯ ಉಪಕಾರ ಸ್ಮರಣೆಯೇ ಬೇಕು. ಇವರಲ್ಲಿ ತತ್ವಾಭಿಮಾನ ದೇವತೆಗಳು ನಿಂತು ಈ ಕೆಲಸವನ್ನು ಮಾಡಿಸಿದ್ದರಿಂದ ಅವರ ವಿಶೇಷ ಸ್ಮರಣೆ ಮಾಡಲೇಬೇಕು. ವಾಯುದೇವರು ಮುಖ್ಯ ತತ್ವಾಭಿಮಾನಿಯಾಗಿದ್ದುಕೊಂಡು ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಮುಖ್ಯ ಆಚಾರ್ಯರಾಗಿದ್ದಾರೆ, ದೇವೋತ್ತಮರಾಗಿದ್ದಾರೆ. ಅವರು ಸದಾ ಸ್ಮರಿಸಲೇಬೇಕು. ಅದರಲ್ಲಿ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬೋಪಾಸನೆ ಎಂಬುದು ನಾವು ಕೇವಲ ಕೇಳುವುದಷ್ಟೇ ಅಲ್ಲ, ನೋಡುವುದಷ್ಟೇ ಅಲ್ಲ, ತರಂಗದಂತೆ ಪ್ರಶ್ನೆಗಳು ಹಾಕಿಕೊಳ್ಳುವುದಲ್ಲ, ಆಳವಾಗಿ ತಿಳಿಯಬೇಕು. ಅದೇ ಬಿಂಬೋಪಾಸನೆ ಎನಿಸುವುದು. ಬಿಂಬೋಪಾಸನೆ ವರ್ಣಾತ್ಮಕವಾಗಿ ಶಬ್ದದಲ್ಲಿ ತೋರುವುದಲ್ಲ, ಬರೆಯುವುದಲ್ಲ, ಹೇಳುವುದಲ್ಲ, ವರ್ಣಿಸುವುದಲ್ಲ, ಅಥವಾ ಪ್ರಶ್ನೆಗಳಂತೆ ತರಂಗಗಳಂತೆ ಪ್ರಶ್ನೆ ಹಾಕಿಕೊಂಡು ನಿಲ್ಲುವುದಲ್ಲ. ಆಳದಲ್ಲಿ ಇಳಿಯೋದಾಗ ಭಗವಂತ ನಮ್ಮಲ್ಲೇ ಇರತಕ್ಕಂಥ ಹೃದಯ ಪ್ರವೇಶನಾಗಂಥ ಭಗವಂತನ ದರ್ಶನವಾಗುವುದು. ಇದೇ ಆತ್ಮ ಸಾಕ್ಷಾತ್ಕಾರ ಮತ್ತು ಬಿಂಬೋಪಾಸನೆ ಎನ್ನುವುದು. ಆ ಬೆಂಬನಿಗೆ ನಾವು ಪ್ರತಿಯಾಗಿ ಏನು ಮಾಡಲು ಸಾಧ್ಯವಿಲ್ಲ. ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ನಮನಕ್ಕೆ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.